ನಮಸ್ಕಾರ. ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಮಹಾ ಮಳೆ, ರಣ ಮಳೆಗೆ ರಾಜ್ಯ ತತ್ತರಿಸಿ ಹೋಗ್ತಾ ಇದೆ. ಇನ್ನು ಜಿಲ್ಲೆಗಳೆಷ್ಟು ತತ್ತರಿಸಿ ಹೋಗಿದೆ, ಎಲ್ಲೆಲ್ಲಿ ಏನೆಲ್ಲ ಹಾನಿಯಾಗಿದೆ, ಗ್ರಾಮಗಳಲ್ಲಿ ನೀರು ನುಗ್ಗಿದೆ, ಸಾಕಷ್ಟು ಕಡೆ ಭೂಕುಸಿತ ಆಗಿದೆ, ಮನೆಗಳು ಬಿದ್ದು ಹೋಗಿದೆ. ಹಾಗಾದ್ರೆ ಈ ಮಳೆಗೆ ಬಲಿಯಾದವರು ಎಷ್ಟು? ನ್ಯೂಸ್ 18 ನಲ್ಲಿ ರಕ್ಕಸ ಮಳೆಯ ಇಂಚಿಂಚು ಮಾಹಿತಿಯನ್ನ ನಾವು ಕೊಡ್ತೀವಿ. ಇನ್ನು 3 ರಿಂದ 7 ದಿನಗಳ ಕಾಲ ಇದೇ ತರ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಇಲ್ಲಿ ತನಕ 12 ಜಿಲ್ಲೆಗಳಲ್ಲಿ 18 ತಾಲೂಕುಗಳಲ್ಲಿ 130 ಗ್ರಾಮಗಳಲ್ಲಿ ಅನಾಹುತ ಆಗಿದೆ. 100ಕ್ಕೂ ಹೆಚ್ಚು ಮನೆ, ಶಾಲೆ, ಕಟ್ಟಡಗಳು ಜಲ ಸಮಾಧಿಯಾಗಿದೆ. 23 ಕಡೆ ಗುಡ್ಡ ಕುಸಿತ ಆಗಿದೆ. 500 ಕಿಲೋಮೀಟರ್ ರಸ್ತೆ ತೀವ್ರ ಹಾನಿಯಾಗಿದೆ ಅನ್ನೋ ವರದಿ ಸಿಕ್ಕಿದೆ. 80ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. 100 ಕಾಲ್ಸೇತುವೆ ನಾಶ ಆಗಿದೆ. 9,000ಕ್ಕೂ ಹೆಚ್ಚು ಜನರನ್ನ ಗಂಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು 3-4 ದಿನ ಈ ರಣಮಳೆ ನಿಲ್ಲಲ್ಲ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಜೋಪಾನವಾಗಿರಬೇಕು ಅಂತ ಹೇಳಿದೆ. ಅದರಲ್ಲೂ ಕರಾವಳಿ ಮತ್ತೆ ಮಲೆನಾಡು ಪ್ರದೇಶಗಳಲ್ಲಿ ತೀವ್ರ ರೀತಿಯಲ್ಲಿ ಮಳೆ ಆಗುತ್ತೆ. ರಾಜ್ಯಾದ್ಯಂತ ಮಳೆ ಆಗುತ್ತೆ, ಬಟ್ ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ತೀವ್ರ ರೀತಿಯಲ್ಲಿ ಮಳೆಯಾಗುತ್ತೆ. ಬೆಂಗಳೂರಲ್ಲೂ ಮುಂದಿನ 2 ದಿನ ಮಳೆ ತೀವ್ರ ರೀತಿಯಲ್ಲಿ ಇರುತ್ತೆ ಅಂತ ಹವಾಮಾನ ಇಲಾಖೆ ಆಲ್ರೆಡಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಸೊ ಇಲ್ಲಿ ತನಕ ಸಾಕಷ್ಟು ಹಾನಿಯಾಗಿದೆ. 23 ಕಡೆ ಗುಡ್ಡ ಕುಸಿತ ಆಗಿದೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಜನ ಇನ್ನೂ ಕೂಡ ತತ್ತರಿಸಿ ಹೋಗ್ತಾ ಇದ್ದಾರೆ. ಮಳೆಗೆ ಸಾವು ನೋವುಗಳು ಕೂಡ ಸಂಭವಿಸಿದೆ ರಾಜ್ಯದಲ್ಲಿ. ನ್ಯೂಸ್ 18 ನಲ್ಲಿ ಆ ಅಂಕಿ ಅಂಶವನ್ನ ತೋರಿಸ್ತಾ ಇದ್ದೀವಿ. ರಕ್ಕಸ ಮಳೆಯಿಂದ ಏನೆಲ್ಲ ಹಾನಿ ಆಗಿದೆ, ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಹಾನಿಯಾಗಿದೆ ಅಂತ. ಒಟ್ಟು 12 ಜಿಲ್ಲೆಗಳಲ್ಲಿ 18 ತಾಲೂಕುಗಳಲ್ಲಿ 130 ಗ್ರಾಮಗಳಲ್ಲಿ ಅನಾಹುತ ಸಂಭವಿಸಿರುವುದು. ಇಲ್ಲಿ ತನಕ ಸಿಕ್ಕಿರೋ ವರದಿ ಪ್ರಕಾರ 100ಕ್ಕೂ ಹೆಚ್ಚು ಮನೆ, ಶಾಲೆ, ಕಟ್ಟಡಗಳೆಲ್ಲ ಜಲಸಮಾಧಿಯಾಗಿದೆ. ಉಕ್ಕಿ ಹರಿತಾ ಇವೆ ಕೃಷ್ಣ, ತುಂಗೆ, ಮಲಪ್ರಭಾ, ಘಟಪ್ರಭಾ ನದಿಗಳು. ಬೆಳಗಾವಿಯಲ್ಲೇ 50ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತ ಆಗಿದೆ. ಚಿಕ್ಕೋಡಿ, ಗೋಕಾಕ್ ಭಾಗದ ಜನರಿಗೆ ಈ ಮಳೆಯಿಂದಾಗಿ ನಿತ್ಯವೂ ನರಕ ಅನುಭವಿಸುವಂತ ಪರಿಸ್ಥಿತಿ. ಒಂದು ಕಡೆ ಬೆಳಗಾವಿ ಭಾಗದಲ್ಲೇ ತೀವ್ರವಾಗಿ ಮಳೆ ಬೀಳ್ತಾ ಇದೆ, ಬಿಡುವು ಕೊಡ್ತಾ ಇಲ್ಲ ವರುಣದೇವ. ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲೂ ಕೂಡ ತೀವ್ರ ರೀತಿಯಲ್ಲಿ ಮಳೆಯಾಗ್ತಿರೋದ್ರಿಂದ ಅಲ್ಲಿನ ಎಫೆಕ್ಟ್ ಬೆಳಗಾವಿಗೂ ಕೂಡ ನಮ್ಮ ರಾಜ್ಯದಲ್ಲಿ ತಟ್ತಾ ಇದೆ. ಬೆಳಗಾವಿಯ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಅಲ್ಲಿ ಕಟ್ಟಡಗಳು ಯಾವ ತರ ಜಲಾವೃತ ಆಗಿದೆ ಅಂತ, ಮತ್ತೆ ಡ್ರೋನ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿರುವಂತಹ ವಿಹಂಗಮ ನೋಟವನ್ನು ತೋರಿಸ್ತಾ ಇದ್ದೀವಿ. ಈಗ ಎಲ್ಲಿ ನೋಡಿದ್ರು ಬರೀ ನೀರು 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 ಅಷ್ಟೇ ಕಾಣಿಸ್ತಾ ಇರೋದು ಬೆಳಗಾವಿಯಲ್ಲಿ. ಒಂದ್ ಕಡೆ ನಾನು ಆಗ್ಲೇ ಹೇಳ್ದಂಗೆ ಇಲ್ಲೂ ನಿರಂತರವಾಗಿ ಮಳೆ ಆಗ್ತಿದೆ, ಮತ್ತೆ ಮಹಾರಾಷ್ಟ್ರದಲ್ಲೂ ಕೂಡ ಮಳೆ ತೀವ್ರ ರೀತಿಯಲ್ಲಿ ಬೀಳ್ತಿರೋದ್ರಿಂದ ಅಲ್ಲಿ ನೀರು ಪ್ರವಾಹ ಪರಿಸ್ಥಿತಿ ಹೆಚ್ಚಾದಂತೆ ಇಲ್ಲೂ ಕೂಡ ಪ್ರವಾಹದ ಆತಂಕ ದಿನ ಕಳೆದಂತೆ, ಕ್ಷಣ ಕಳೆದಂತೆ ಎಸ್ಪೆಷಲಿ ಜಾಸ್ತಿ ಆಗ್ತಲೇ ಇದೆ. ಇನ್ನು ನೆರೆಯಲ್ಲಿ ಸಿಲುಕಿದ್ದ ಗರ್ಭಿಣಿಗೆ ಸುರಕ್ಷಿತವಾಗಿ ಹೆರಿಗೆ ಮಾಡಿಸಲಾಗಿದೆ. ಬೆಳಗಾವಿ ಖಾನಾಪುರದ ಅಶೋಕನಗರದಲ್ಲಿ ಈ ಘಟನೆ ನಡೆದಿರುವುದು. ಈಗ ಆನ್ಲೈನ್ ಮೂಲಕ ಹೆರಿಗೆಯನ್ನ ಮಾಡಿಸಿದ್ದಾರೆ ವೈದ್ಯರು. ವೈದ್ಯರ ಸಲಹೆಯಂತೆ ಆಶಾ ಕಾರ್ಯಕರ್ತೆಯೇ ಹೆರಿಗೆಯನ್ನ ಮಾಡಿಸಿದ್ದಾರೆ. ಅಶೋಕನಗರದ ಮಾಯಕ ಪೂಜಾರಿಗೆ ಹೆರಿಗೆ ಆಗಿದೆ. ಸಂಪೂರ್ಣವಾಗಿ ನಡುಗಟ್ಟೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ತೆರಳೋದಕ್ಕೆ ಸಾಧ್ಯವಾಗಿರಲಿಲ್ಲ ಮಾಯಕ ಪೂಜಾರಿಗೆ. ಫೋನ್ ಮುಖಾಂತರ ಖಾನಾಪುರ ಆಸ್ಪತ್ರೆಗೆ ಹೋಗೋದಕ್ಕೆ ಸಾಧ್ಯವಾಗದೇ ಇದ್ದಿದ್ರಿಂದ ಫೋನ್ ಮುಖಾಂತರನೇ, ಅಂದ್ರೆ ಆನ್ಲೈನ್ ಮುಖಾಂತರ ವೈದ್ಯರಿಂದ ಒಂದಿಷ್ಟು ಸಜೆಷನ್ಸ್ ಪಡ್ಕೊಂಡು ಈ ಹೆರಿಗೆಯನ್ನ ಮಾಡಿಸಲಾಗಿದೆ. ಫೋನ್ ಮುಖಾಂತರ ವೈದ್ಯರನ್ನ ಸಂಪರ್ಕ ಮಾಡಿದ್ದಾರೆ. ಆಶಾ ಕಾರ್ಯಕರ್ತೆ ಸುಮಿತ್ರಾ ಅಂಗಡಿಯವರು ವೈದ್ಯರನ್ನ ಸಂಪರ್ಕ ಮಾಡಿ ವೈದ್ಯರಿಂದ ಸಲಹೆ ಪಡೆದು ಸುರಕ್ಷಿತವಾಗಿ ಹೆರಿಗೆಯನ್ನ ಮಾಡಿಸಿದ್ದಾರೆ. ಬಹುಶಃ 3 Idiots ಸಿನಿಮಾ ನೋಡಿದವರಿಗೆ ಆ ವಿಜುವಲ್ಸ್ ಅನ್ನ ಮೆಮೊರೈಸ್ ಮಾಡ್ಕೋಬಹುದು ಅಂತ ಕಾಣಿಸುತ್ತೆ. ಆ ಸಿನಿಮಾದಲ್ಲೂ ಇಂಥದ್ದೇ ಒಂದು ಸೀನ್ ಅನ್ನ ಇಟ್ಟಿದ್ದಾರೆ. ಸೊ ಡಾಕ್ಟರ್ನ ಸಜೆಷನ್ ಪಡ್ಕೊಂಡು ಆನ್ಲೈನ್ ಅಲ್ಲೇ, ಅಂದ್ರೆ ಡಾಕ್ಟರ್ ಫೋನ್ ಸಂಪರ್ಕದಲ್ಲಿ ಇರ್ತಾರೆ, ಯಾವ ತರ ಹೆರಿಗೆ ಮಾಡಿಸ್ಬೇಕು ಅಂತ ಕೇಳ್ಕೊಂಡು ಒಂದಿಷ್ಟು ಸಲಹೆಗಳನ್ನ ಪಡ್ಕೊಂಡು ಅವ್ರ ಸೂಚನೆ ಮೇರೆಗೆ ಇಲ್ಲಿ ಡೆಲಿವರಿಯನ್ನ ಮಾಡಿಸಿದ್ದಾರೆ. ಅದೇ ತರ ನಿಜವಾದಂತ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಬೆಳಗಾವಿಯಲ್ಲಿ ಭೀಕರ ಪ್ರವಾಹದ ಸನ್ನಿವೇಶ ಇದೆ. ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಗೋಕಾಕ್ನ ನಿಮ್ರಾ ಆಸ್ಪತ್ರೆ ಕೂಡ ಜಲಾವೃತ ಆಗಿದೆ. ಆಸ್ಪತ್ರೆ ಜಲಾವೃತಗೊಂಡಿರೋದ್ರಿಂದ ಸಂಬಂಧಿಗಳೇ ರೋಗಿಗಳನ್ನ ಸುರಕ್ಷಿತ ಪ್ರದೇಶಕ್ಕೆ ಹೊತ್ಕೊಂಡು ಹೋಗಿದ್ದಾರೆ. ಇನ್ನು
ಬೆಳಗಾವಿಯ ಘಟಪ್ರಭಾ ಮಾರ್ಕಂಡೇಯ ಹಿರಣ್ಯಕೇಶಿ ನದಿಯಲ್ಲಿ ಪ್ರವಾಹ ಸೃಷ್ಟಿಯಾಗ್ಬಿಟ್ಟಿದೆ. ಗೋಕಾಕ್ ತಾಲೂಕಿನಲ್ಲಿ 6 ಗ್ರಾಮಗಳು ಮುಳುಗಡೆಯಾಗಿದೆ. 2,000ಕ್ಕೂ ಅಧಿಕ ಜನಸಂಖ್ಯೆ ಇರುವಂತ ಹಡಗಿನಾಳ ಗ್ರಾಮ ಕೂಡ ಮುಳುಗಡೆಯಾಗ್ಬಿಟ್ಟಿದೆ. ಹೀಗಾಗಿ ಹಡಗಿನಾಳ ಗ್ರಾಮಸ್ಥರು ಸುರಕ್ಷಿತ ಸ್ಥಳದತ್ತ ತೆರಳುತ್ತಾ ಇದ್ದಾರೆ. ಇನ್ನು ಹಡಗಿನಾಳ ಗ್ರಾಮದಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ನದಿಯು ಹರಿತಾ ಇದ್ದು ಅನೇಕ ಗ್ರಾಮಗಳು ನಡುಗಡ್ಡೆಯಾಗಿ ಪರಿಣಮಿಸಿದೆ. ಈಗ ಗೋಕಾಕ್ ತಾಲೂಕಿನ ಹಡಗಿನಾಳ ಗ್ರಾಮದಲ್ಲಿದೆ. ಹಡಗಿನಾಳ ಗ್ರಾಮಕ್ಕೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನೀರು ಆವರಿಸಿದ್ದು ಗ್ರಾಮದ ಮನೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ಗ್ರಾಮದ 3 ಕಡೆಗಳಿಂದಲೂ ಕೂಡ ನೀರು ಆವರಿಸಿದ್ದು ಈಗ ಗ್ರಾಮದ ಜನ ಸುರಕ್ಷಿತ ಸ್ಥಳಗಳಿಗೆ ಬರ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಗ್ರಾಮ ಸಂಪೂರ್ಣವಾಗಿ ಈಗ ಖಾಲಿಯಾಗಿದೆ. ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಜನ ಸುರಕ್ಷಿತ ಸ್ಥಳಗಳಿಗೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಗೋಕಾಕ್ ತಾಲೂಕಿನ ಹಡಗಿನಾಳ ಗ್ರಾಮದಲ್ಲಿ 2019ರ ಪ್ರವಾಹ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದ್ದು. ಹಾಗಾಗಿ ಇಲ್ಲಿನ ಜನ ಎಚ್ಚೆತ್ತುಕೊಂಡು ಇವತ್ತು ಬೆಳಗ್ಗೆಯಿಂದಲೇ ಕೂಡ ಸುರಕ್ಷಿತ ಸ್ಥಳಗಳಿಗೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಗ್ರಾಮದಲ್ಲಿ 2,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು ಈಗಾಗಲೇ ಮನೆಗೆ ಒಬ್ರು ಇಬ್ರು ಬಿಟ್ಟರಂತೆ ಬಹುತೇಕ ಜನ ಇವತ್ತು ಊರನ್ನ ಖಾಲಿ ಮಾಡ್ತಾ ಇದ್ದಾರೆ. ಊರನ್ನ ತೊರೆದು ಅಂದ್ರೆ ಟ್ಯಾಕ್ಟರಿಗಳಲ್ಲಿ ಅಲ್ಲಲ್ಲಿ ಬಿಡಾರ ಊರ್ಕೊಂಡಿರ್ತಕ್ಕಂಥದ್ದು ಮತ್ತು ಏನು ಸರ್ಕಾರ ಆರಂಭಿಸಿರ್ತಕ್ಕಂಥ ಕಾಳಜಿ ಕೇಂದ್ರಗಳಿಗೂ ಕೂಡ ಇವತ್ತು ಜನ ತೆರಳ್ತಾ ಇದ್ದಾರೆ. ಏನು ಬೆಳಗ್ಗೆಯಿಂದಲೂ ಕೂಡ ನೀರು 3-4 ಕಡೆಯಿಂದ ಗ್ರಾಮವನ್ನು ಆವರಿಸ್ತಾ ಇದೆ. ಈ ಬಗ್ಗೆ ಏನು ಸುರಕ್ಷಿತ ಸ್ಥಳಗಳಿಗೆ ಹೊರಟಂತ ಜನ ಇದ್ದಾರೆ. ಎಷ್ಟು ಊರೊಳಗೆ ಎಷ್ಟು ನೀರು ಅದ್ರಿ? ಊರೊಳಗೆ ಒಂದು ನಡ್ಮಟ ಐತ್ರಿ ಸರ್. ಸಣ್ಣ ಮಕ್ಕಳೆಲ್ಲ ಹೊರಗೆ ಬಂದಾರ, ದೊಡ್ಡವ್ರದ್ದು ಇಲ್ಲೇ ಕ್ರಾಸ್ ಕಡೆ ಆ ಕಡೆ ಏರ್ ಭೂಮಿ ಕಡೆ ನಾವು ಸುರಕ್ಷಿತ ಸ್ಥಳಗಳಿಗೆ ಹೋಗ್ತೀವಿ. ಇಲ್ಲ ಅದೇ ಅಲ್ಲಿನ ಇನ್ನು ರಸ್ತೆ ಪಕ್ಕದಲ್ಲೇ ಒಂದು ಇರ್ತಕ್ಕಂಥದ್ದು ನೋಡ್ಬೋದು. ಇಷ್ಟು ಜನ ಈಗ ಹಡಗಿನಾಳ ಗ್ರಾಮದಿಂದ ಹೊರಗಡೆ ಬಂದಿರತಕ್ಕಂಥದ್ದು. ಇನ್ನು ಅನೇಕ ಜನ ಬೆಳಗ್ಗೆಯಿಂದಲೂ ಕೂಡ ಬರ್ತಾ ಇದ್ದಾರೆ. ಮಕ್ಕಳು ಮತ್ತು ವೃದ್ಧರನ್ನ ಈಗಾಗಲೇ ಬೆಳಗ್ಗೆನೆ ಹೊರಗಡೆಯನ್ನ ಕರೆದುಕೊಂಡ್ಬರಲಾಗಿದೆ. ಕೇವಲ ಯುವಕರು ಈಗ ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ಸಂಜೆವರೆಗೂ ಕೂಡ ಗ್ರಾಮ ಸಂಪೂರ್ಣವಾಗಿ ಖಾಲಿ ಆಗಲಿದೆ. ಪ್ರಮುಖವಾಗಿ ಈ ಒಂದು ಗ್ರಾಮದಲ್ಲಿ ಏನು ಅಂತಂದ್ರೆ ಈಗ 3 ಕಡೆಯಿಂದಲೂ ನೀರು ಆವರಿಸಿದ್ರಿಂದ ಆತಂಕ ಸೃಷ್ಟಿಯಾಗಿದೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಹಡಗಿನಾಳ ಅಷ್ಟೇ ಅಲ್ಲದೆ ಸುತ್ತಮುತ್ತದ ಮೆಳವೆಂಕಿ ಮತ್ತು ಉದಗಟ್ಟಿ ಗ್ರಾಮದಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಏನು ಘಟಪ್ರಭಾ ನದಿಯಿಂದ ಘಟಪ್ರಭಾ ಜಲಾಶಯದಿಂದ ಸುಮಾರು 1,20,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಈಗಾಗಲೇ ಹೊರಬಿಡಲಾಗ್ತಿದೆ. ಇದರಿಂದ ಅನೇಕ ಗ್ರಾಮಗಳು ಈಗ ಮುಳುಗಡೆ ಭೀತಿಯನ್ನು ಎದುರಿಸ್ತಾ ಇವೆ. ಪ್ರವಾಹ ಭೀತಿಯಿಂದ ಜನ ಈಗ ಗ್ರಾಮವನ್ನ ತೊರೆದು ಹೊರಗಡೆ ಬರ್ತಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಗೋಕಾಕ್. ಇನ್ನು ಪ್ರವಾಹ ಪೀಡಿತ ಕುಟುಂಬಕ್ಕೆ ದೇವಸ್ಥಾನವೇ ಆಸರೆಯಾಗಿದೆ. ಗೋಕಾಕ್ನ ವಡರಗಲ್ಲಿಯಲ್ಲಿ 100 ಮನೆಗಳು ಜಲಾವೃತಗೊಂಡಿದ್ದು ರಾತ್ರಿಯಿಂದ ದೇವಸ್ಥಾನದಲ್ಲಿ 10ಕ್ಕೂ ಹೆಚ್ಚು ಕುಟುಂಬ ಆಸರೆಯನ್ನ ಪಡ್ಕೊಂಡಿವೆ. ಜಗಲಿ ಕಟ್ಟಿ ಖಾಲಿ ಮಾಡುವಂತೆ ದೇವಸ್ಥಾನ ಸಿಬ್ಬಂದಿ ಒತ್ತಾಯ ಮಾಡ್ತಾ ಇದ್ದಾರೆ. ನಾವೆಲ್ಲಿಗೆ ಹೋಗೋದು ಅಂತ 10ಕ್ಕೂ ಹೆಚ್ಚು ಕುಟುಂಬಗಳು ಕಂಗಾಲಾಗಿವೆ. ಪ್ರವಾಹದ ಹಿನ್ನೀರಿನಲ್ಲಿ ಎತ್ತರದಿಂದ ಜಿಗಿದು ಯುವಕರು ಹಾಗೆ ಚಿಕ್ಕ ಮಕ್ಕಳು ಹುಚ್ಚಾಟವನ್ನ ಮೆರೆದಿದ್ದಾರೆ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಲಕ್ಷ್ಮೀ ದೇವಸ್ಥಾನದ ಬಳಿಯಲ್ಲಿ ಭಾರೀ ಪ್ರಮಾಣದ ನೀರಿನಲ್ಲಿ ಮೇಲಿಂದ ಜಿಗಿದು ಯುವಕರು ಮಕ್ಕಳು ಈಜನ್ನ ಹೊಡಿತಾ ಇದ್ದಾರೆ. ಜನ ಪ್ರವಾಹದ ಸಂಕಷ್ಟಕ್ಕೆ ಸಿಲುಕಿದ್ರೆ ಈ ಯುವಕರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಇದು ಪ್ರವಾಹ ಪೀಡಿತ ಪ್ರದೇಶವಾದರೂ ಇಲ್ಲಿ ಜಿಲ್ಲಾಡಳಿತ ಪೊಲೀಸರನ್ನ ನಿಯೋಜನೆ ಮಾಡಿಲ್ಲ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಕಾಂಗ್ರೆಸ್ ನಿಯೋಗ ಭೇಟಿ ಕೊಟ್ಟಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದ ನಿಯೋಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಚಿಕಾಲಗುಡ್ಡ ಗ್ರಾಮ, ಸಂಕೇಶ್ವರ ಪಟ್ಟಣದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. 2019ರಲ್ಲಿ ಸಂಭವಿಸಿದ ಪ್ರವಾಹದ ಅನುದಾನವನ್ನ ಈ ಸರ್ಕಾರ ನೀಡಿಲ್ಲ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಭಾರೀ ಮಳೆಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ನಾಳೆ ಬೆಳಗಾವಿ ಜಿಲ್ಲೆಗೆ ಸಿಎಂ ಬಿಎಸ್ವೈ ಭೇಟಿಯನ್ನ ನೀಡಲಿದ್ದಾರೆ. ಮಳೆ ಸಂಕಷ್ಟ ವೀಕ್ಷಣೆಗೆ ಸಿಎಂ ಪ್ರವಾಸ ಮಾಡ್ತಾ ಇದ್ದು ಪ್ರವಾಹ ಪರಿಸ್ಥಿತಿಯನ್ನು ಅವಲೋಕಿಸಲು ಎಲ್ಲ ಜಿಲ್ಲೆಗಳ ಉಸ್ತುವಾರಿ ಸಚಿವರಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಿಲ್ಲೆಗಳಲ್ಲೇ ಇದ್ದು ಜನರ ಕಷ್ಟ ಆಲಿಸಲು ಸೂಚಿಸಲಾಗಿದೆ.
ಸರ್ಕಾರ ಶಕ್ತಿಯುತವಾಗಿದೆ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಈ ಪ್ರವಾಹ ಮತ್ತು ಕರೋನಾದ ಮಧ್ಯೆ ಭಯಂಕರ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಬೆಳಗಾವಿಗೆ ಬರ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹೋಗಬೇಕು ಅಂತ ಈಗಾಗಲೇ ಸ್ಪಾಟ್ಗಳನ್ನ ಗುರುತು ಮಾಡಿ DC ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಹೋಗ್ತಾರೆ. ಮತ್ತು ಎಲ್ಲೆಲ್ಲಿ ಅವಶ್ಯಕ ಅಲ್ಲೇ ಸ್ಥಳ ವೀಕ್ಷಣೆ ಮಾಡಿ ಏನೇನು ವ್ಯವಸ್ಥೆಗಳು ಹಾಕಬೇಕು ಅಂತ. ಈಗ ಪ್ರವಾಹ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡೋದಕ್ಕೆ, ಪರಿಶೀಲನೆಯನ್ನು ಮಾಡೋದಕ್ಕೆ ಸಿಎಂ BSY ನಾಳೆ ಬೆಳಗಾವಿ ಜಿಲ್ಲೆಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಪ್ರವಾಹ ಪರಿಸ್ಥಿತಿಯನ್ನು ಅವಲೋಕಿಸ್ತಾರೆ. 2019ರಲ್ಲೂ ಕೂಡ ಇದೇ ತರ ಪರಿಸ್ಥಿತಿ ಬೆಳಗಾವಿ ಭಾಗದಲ್ಲಿ ಇತ್ತು. ಅಂದ್ರೆ ತುಂಬಾ ಜನರಿಗೆ ಮನೆ ಮಠ ಕಳ್ಕೊಂಡವರಿಗೆ ಇಲ್ಲಿ ತನಕ ಶಾಶ್ವತವಾಗಿ ಒಂದು ಪರಿಹಾರ ಸಿಕ್ಕಿಲ್ಲ. ಪದೇ ಪದೇ ಸರ್ಕಾರದ ವಿರುದ್ಧ, ಜನಪ್ರತಿನಿಧಿಗಳ ವಿರುದ್ಧ ಆಶ್ವಾಸನೆ ಭರವಸೆ ಕೊಟ್ಟೋರ ವಿರುದ್ಧ ಜನರು ಈಗಲೂ ಕೂಡ ಹಿಡಿಶಾಪ ಹಾಕ್ತಾ ಇದ್ದಾರೆ. ಅಷ್ಟರಲ್ಲೇ ಮತ್ತೆ ಈಗ ಪ್ರವಾಹ ಬಂದಿದೆ. ನೂರಾರು ಕುಟುಂಬಗಳು ಸದ್ಯಕ್ಕೆ ಬೀದಿಗೆ ಬಿದ್ದಿವೆ. ಈಗ ಆಶ್ರಯನೇ ಇಲ್ಲದೆ ಇರೋ ಕೆಲವರೆಲ್ಲ ದೇವಸ್ಥಾನದಲ್ಲಿದ್ರು, ಅಲ್ಲಿಂದ ಖಾಲಿ ಮಾಡಿ ಅಂತ ಆಡಳಿತ ಮಂಡಳಿಯವರು ಹೇಳ್ತಾ ಇರೋದ್ರಿಂದ ಎಲ್ಲಿಗೆ ಹೋಗೋದು ನಾವು ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಹಾಗಾಗಿ ನಾಳೆ ಸಿಎಂ ಪ್ರವಾಸ ಮಾಡಿದ ಮೇಲೆ ಏನಾದರೂ ಶಾಶ್ವತ ಪರಿಹಾರಕ್ಕೆ ಏನಾದರೂ ಸೂಚನೆಗಳನ್ನ ಕೊಡ್ತಾರಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅದರಲ್ಲೂ ಈಗ ಜಿಲ್ಲೆಗಳಲ್ಲೇ ಇದ್ದು ಜನರ ಕಷ್ಟಗಳನ್ನ ನೀವು ಆಲಿಸಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮತ್ತೆ ಶಾಸಕರುಗಳಿಗೂ ಕೂಡ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಇರಿ, ಏನ್ ಸಮಸ್ಯೆ ಆಗ್ತಿದೆ ಜನರಿಂದ ಅದನ್ನ ಆಲಿಸಿ ನೀವು ಅಂತ ಹೇಳಿದ್ದಾರೆ. ಇದ್ರ ಮಧ್ಯದಲ್ಲಿ ಚರ್ಚೆ ಆಗ್ತಿರೋ ವಿಚಾರ ಅಂತಂದ್ರೆ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಆಗ್ತಿರೋದು. ಸಿಎಂ ರಾಜೀನಾಮೆ ಕೊಡ್ತಾರೆ, 25ನೇ ತಾರೀಕು ಒಂದು ಮೆಸೇಜ್ ಬರುತ್ತೆ, 26ಕ್ಕೆಲ್ಲ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಚರ್ಚೆ ಆಗ್ತಿದೆ. ಈ ರಾಜೀನಾಮೆ ವದಂತಿ ಮಧ್ಯದಲ್ಲೇ ಸಿಎಂ ಈಗ ನೆರೆ ಪೀಡಿತ ಪ್ರದೇಶಗಳಿಗೆ, ಅದರಲ್ಲೂ ಬೆಳಗಾವಿ ಜಿಲ್ಲೆಗೆ ನಾಳೆ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಅಂದ್ರೆ ಸಮೀಕ್ಷೆಯನ್ನ ಮಾಡ್ತಾರೆ, ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಏನಾಗಿದೆ, ಏನು ಎತ್ತ, ಎಷ್ಟು ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ, ಜೊತೆಗೆ ಮನೆಗಳಿಗೆ ನೀರು ನುಗ್ಗಿದಿರ್ಬೋದು, ಹಾನಿಯಾಗಿದ್ದು, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಸಾಕಷ್ಟು ಜನರಿಗೆ ಈಗ ಗಂಜಿ ಕೇಂದ್ರಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಬೆಳಗಾವಿ ಭಾಗದಲ್ಲೇ ನಾವೊಂದು ವರದಿಯನ್ನ ತೋರಿಸ್ತಾ ಇದ್ವಿ ಆಗ್ಲೇ. ಒಂದು ದೇವಸ್ಥಾನಕ್ಕೆ ಒಂದು 10ಕ್ಕೂ ಹೆಚ್ಚು ಕುಟುಂಬಗಳು ಹೋಗಿವೆ, ಆದ್ರೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಬಿಡ್ತಾ ಇಲ್ಲ ಅಂತ. ನೀವೀಗ ಗಂಜಿ ಕೇಂದ್ರದಲ್ಲಿದ್ದೀರಾ, ಯಾವ ಪ್ರದೇಶದಲ್ಲಿದ್ದೀರಾ, ಅಲ್ಲಿ ವ್ಯವಸ್ಥೆ ಎಲ್ಲ ಹೆಂಗಿದೆ, ಮತ್ತೆ ನಾಳೆ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ, ಯಾವೆಲ್ಲ ಪ್ರದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾರೆ, ಏನ್ ಸಿಕ್ಕಿದೆ ಮಾಹಿತಿ? ಶರ್ಮಿತಾ ಶೆಟ್ಟಿ, ಈಗ ಏನು ಗೋಕಾಕ್ ನಗರದಲ್ಲಿ ಏನು ಘಟಪ್ರಭಾ ನದಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ಅದೇ ರೀತಿ 6ಕ್ಕೂ ಹೆಚ್ಚು ಬಡಾವಣೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದ್ದರಿಂದ ಜನ ಕಾಳಜಿ ಕೇಂದ್ರದತ್ತ ಇರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ ಏನು ಗೋಕಾಕ್ ನಗರದ ಮುನ್ಸಿಪಲ್ ಕಾಲೇಜ್ನ ಏನು ಕಾಳಜಿ ಕೇಂದ್ರದಲ್ಲಿದ್ದೇನೆ. ಈ ಒಂದು ಕಾಳಜಿ ಕೇಂದ್ರದಲ್ಲಿ ಈಗಾಗಲೇ 60ಕ್ಕೂ ಹೆಚ್ಚು ಕುಟುಂಬಗಳಿಗೆ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ನಗರಸಭೆ ಸಿಬ್ಬಂದಿ ಈಗ ಭೇಟಿ ನೀಡಿ ಎಲ್ಲ ಕಡೆಗಳಲ್ಲಿ ವಿದ್ಯುತ್ ಅನ್ನು ಅಳವಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಮಧ್ಯಾಹ್ನದ ಸಮಯದಲ್ಲಿ ನಾವು ಗೋಕಾಕ್ನ ಲಕ್ಷ್ಮೀ ನಗರದಲ್ಲಿ ಕೆಲವರಿಗೆ ಅವ್ಯವಸ್ಥೆ ಆಗಿತ್ತು, ಅದನ್ನು ಕೂಡ ವರದಿ ಮಾಡಿದ್ವಿ. ಅವ್ರನ್ನ ಈಗ ಇದಕ್ಕೆ ತಂದು ಅವ್ರನ್ನ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ನಿನ್ನೆ ರಾತ್ರಿ ಏಕಾಏಕಿ ನೀರು ಬಂದಿದ್ದರಿಂದ ಘಟನೆ ಸಂಭವಿಸಿದ ಬಗ್ಗೆ ಮಾತಾಡಕ್ಕೆ ಸ್ಥಳೀಯರಿದ್ದಾರೆ. ಯಾವಾಗ ನೀರು ಬಂತ್ರಿ, ಏನಾಯ್ತು? ರಾತ್ರಿ 1 ಗಂಟೆಕಂದ್ರೆ ಮನೆಗೆ ಬತ್ರಿ ನೀರ. ಹುಡುಗರು ಕರ್ಕೊಂಡ್ ಬರ್ಬೇಕಾದ್ರೆ 6:30 ಇಲ್ಲಿ ಬಂದು ಲಕ್ಕಂಗುಡ ಕೂತೀವ್ರಿ. ಈ ಮನೆಯಿಂದ ಬರ್ಬೇಕಾದ್ರೆ ಭಾಳ ಕಷ್ಟ ಆತ್ರಿ ಹುಡುಗರು ತಗೊಂಡು. ರಾತ್ರಿ ರೀ ಹುಡುಗರು ಮಲ್ಕೊಂಡಿದ್ವಿ ರೀ. ಮಲ್ಕೊಂಡಾಗ ಟೈಮ್ದಾಗ ನಮಗೆ ಕಷ್ಟ ಆತ್ರಿ. ಎಬ್ಬಸ್ಕೋಗಿ ಕರ್ಕೊಂಡ್ ಬಂದಿವ್ರಿ ಹುಡುಗರ್ನ. ಎಲ್ಲ ಅಲ್ಲೇ ಬಿಟ್ಟು ಬಂದಿವ್ರಿ, ಏನೇನು ತಂದಿಲ್ರಿ. ಒಟ್ಟು ಮೈ ಮೇಲೆ ಅರ್ಬಿ ಅಷ್ಟು ತೊಗೊಂಡು ಬಂದಿರು. ಅವ್ರಿಗೆ ಹಾಸಿಗೆ ಅರ್ಬಿ ಅಷ್ಟು ತೊಗೊಂಡು ಹೊರಗೆ ಬಂದಿವ್ರಿ. ನಾವು ಏನೇನು ತೊಗೊಂಡು ಬಂದಿಲ್ಲ. ವ್ಯವಸ್ಥೆ ಊಟದ ಮಾಡಿದ್ದಾರೆ ಮಧ್ಯಾಹ್ನ. ಹಿಂಗೆ ಸಾಯಂಕಾಲ ಮಾಡ್ತೀನಂತ ಹೇಳಿದ್ದಾರೆ. ಕರೆಂಟದ ಏನು ಮಾಡ್ತೀನಂತ ಹೇಳಿದ್ದಾರೆ. ಎಲ್ಲ ಕೊಟ್ಟು ಹೇಳಿದೇವ್ರಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಮನೆಯಲ್ಲಿದ್ರಿ? ನಮ್ಮ ಮನೇನು ಅಲ್ಲೇ ಒಡ್ರೋನ್ಯಾಗ ಐತ್ರಿ. ರಾತ್ರಿ 1 ಗಂಟೆಗೆ ಬಂದು ನೀರು. ಹಾಂ ರೀ, 1 ಗಂಟೆಗೆ ಬಂದವ್ರಿ ನೀರು. ಮತ್ತು ಹುಡುಗರೆಲ್ಲ ಮಕ್ಕೊಂದಿದ್ದು ರೀ. ಅವ್ರನ್ನೆಲ್ಲ ಎಬ್ಸ್ಕೊಂಡ್ ಬರ್ಬೇಕಾದ್ರೆ ರಗಡ ಆತ್ರ. ನಮ್ದು ಏನು ತಂದಿಲ್ಲ ರೀ ನಮ್ಮ ಮನೆಯಿಂದ. ಎಲ್ಲ ಮನ್ಯಾಗೆಲ್ಲ ನೀರು ಹಾಕೊಂಡಾರ. ಏನು ಅಂತಂದ್ರೆ ಇಲ್ಲಿನ ಸಂತ್ರಸ್ತರ ಮತ್ತು ನೋಡ್ಬೋದು, ಮುನ್ಸಿಪಲ್ ಕಾಲೇಜು ಸಂಪೂರ್ಣವಾಗಿ ಕೊಠಡಿಗಳನ್ನು ಈಗಾಗಲೇ ಸಂತ್ರಸ್ತರಿಗೆ ನೀಡಲಾಗಿದೆ. 60ಕ್ಕೂ ಹೆಚ್ಚು ಕುಟುಂಬಗಳು ಈಗ ಈ ಒಂದು ಮುನ್ಸಿಪಲ್ ಕಾಲೇಜಿನ ಪ್ರತಿಯೊಂದು ಕೊಠಡಿಯಲ್ಲಿ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಬೆಳಗಾವಿಯ ಘಟಪ್ರಭಾ ನದಿ ಮತ್ತು ಮಾರ್ಕಂಡೆಯ ಬಳ್ಳಾರಿ ನಾಲಾದಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ಹೀಗಾಗಿ ಸಂತ್ರಸ್ತರು ಇನ್ನು ನಿನ್ನೆ ರಾತ್ರಿ 1 ಗಂಟೆಗೆ ಕಾಳಜಿ ಕೇಂದ್ರವನ್ನು ಸೇರಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಶರ್ಮಿತಾ ಶೆಟ್ಟಿ, ಮತ್ತೊಂದು ಕಡೆ ಈ ಒಂದು ಕೊಠಡಿಯಲ್ಲಿ ಅಂದರೆ ವರ್ಗ 10C ಒಂದು ಕೊಠಡಿಯಲ್ಲಿ ಒಬ್ಬ
ಮಹಿಳೆಯೊಬ್ಬರು ಅಂದರೆ ಬಾಣಂತಿ ಒಬ್ಬರು ಇದ್ದಾರೆ. ಕೇವಲ 20 ದಿನ ಆಗಿದೆ ಅವರಿಗೆ ಹೆರಿಗೆ ಆಗಿ, ಸಿಜರಿನ್ ಹೆರಿಗೆ ಆದರೂ ಕೂಡ ಈಗ ಈ ಒಂದು ಕಷ್ಟದ ಸಂದರ್ಭದಲ್ಲಿ ಅವ್ರನ್ನ ಕಾಳಜಿ ಕೇಂದ್ರದಲ್ಲಿ ತಂದಿಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಏನು ಈ ಒಂದು ಕೊರೋನಾ ಕಾರಣದಿಂದ ಮತ್ತು ಮಗುವಿನ ಸುರಕ್ಷತೆ ದೃಷ್ಟಿಯಿಂದ ಅವ್ರ ಹತ್ರಕ್ಕೆ ನಾವು ಹೋಗ್ತಾ ಇಲ್ಲ, ದೂರದಿಂದಲೇ ಆ ಒಂದು ದೃಶ್ಯವನ್ನು ತೋರಿಸ್ತಾ ಇದೀವಿ. ಕಾಳಜಿ ಕೇಂದ್ರದಲ್ಲಿ ಬಾಣಂತಿ ಇರುವಂತಹ ಸ್ಥಿತಿ ಗೋಕಾಕ್ನಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಅನೇಕ ಪುಟ್ಟ ಮಕ್ಕಳನ್ನ ತೆಗೆದುಕೊಂಡು ಜನ ಇಲ್ಲಿ ಒಂದು ಕಾಳಜಿ ಕೇಂದ್ರದಲ್ಲಿ ಇದ್ದಾರೆ. ನಿನ್ನೆ ರಾತ್ರಿಯಿಂದ ಏನು ಘಟಪ್ರಭಾ ನದಿಯ ರಭಸಕ್ಕೆ ಗೋಕಾಕ್ ತಾಲೂಕಿನ ಅನೇಕ ಬಡಾವಣೆಗಳು ಜಲಾವೃತವಾಗಿದ್ದರಿಂದ ಎಲ್ಲರನ್ನೂ ಕೂಡ ಈಗ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಬೇರೆ ಬೇರೆ ಭಾಗದಲ್ಲಿ ಯಾವ ತರ ಮಳೆ ಅವಾಂತರ ಸೃಷ್ಟಿ ಮಾಡಿದೆ ವಿಜುವಲ್ಸ್ ಅನ್ನು ತೋರಿಸ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಅಂತ ಮಾರ್ಗವನ್ನ ಬದಲಿಸಿದ್ರು. ಮಂಗಳೂರು ಮಡಿಕೇರಿ ಮಾರ್ಗದಲ್ಲಿ ಭಾರೀ ವಾಹನಗಳ ಸಂಚಾರ ಈಗ ಇದೆ. ಮಡಿಕೇರಿಯ ಸಂಪಾಜೆ ಬಳಿಯಲ್ಲಿ ಹೆದ್ದಾರಿ ಬಿರುಕು ಬಿಟ್ಟಿದೆ. ಸಂಪಾಜೆ ಜೊತೆ ಕಾಟಿಕೇರಿ ಕರ್ತೋಜಿ ಭಾಗದಲ್ಲಿ ರಸ್ತೆ ಬಿರುಕು ಬಿಡ್ತಾ ಇದೆ. ತಡೆಗೋಡೆಗೆ ಮಣ್ಣು ತೆಗೆದಿದ್ದ ಭಾಗದಲ್ಲೇ ಹೆದ್ದಾರಿ ಕುಸಿತ ಆಗ್ತಾ ಇದೆ. ಈಗ ಸಣ್ಣ ಪುಟ್ಟ ವಾಹನಗಳ ಓಡಾಟಕ್ಕೂ ಕೂಡ ಬ್ರೇಕ್ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಂಗಳೂರು ಮತ್ತೆ ಮಡಿಕೇರಿ ಮಾರ್ಗದಲ್ಲಿ ಭಾರೀ ವಾಹನಗಳ ಸಂಚಾರ ಇದೆ. ಚಾರ್ಮಾಡಿ ಘಾಟ್ನಲ್ಲಿ ಭೂಕುಸಿತ ಆಗಿದ್ರಿಂದ ಅಲ್ಲಿ ಸಮಸ್ಯೆ ಆಯಿತು, ಅಲ್ಲಿ ಬಂದ್ ಮಾಡಿದ್ರು. ಈ ಬಗ್ಗೆ ಮಾತಾಡೋದಕ್ಕೆ ಸಚಿವರಾಗಿರುವಂತಹ ಆರ್ ಅಶೋಕ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಶೋಕ್ ಅವರೇ ನಮಸ್ತೆ. ಸದ್ಯಕ್ಕೆ ನಿಮ್ಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಯಾಕಂದ್ರೆ ರಾಜ್ಯಾದ್ಯಂತ ಒಂದು ರಿಪೋರ್ಟ್ ಅನ್ನು ನಾವು ತೋರಿಸಿದ್ವಿ. ಸುಮಾರು 500 ಕಿಲೋಮೀಟರ್ ಅಷ್ಟು ರಸ್ತೆ ಹಾಳಾಗಿದೆ, ಮನೆ ಹಾನಿ, ಇಂಥದ್ದೆಲ್ಲ ಏನ್ ರಿಪೋರ್ಟ್ ಸಿಕ್ಕಿದೆ ಸರ್ ಇಲ್ಲಿ ತನಕ? ಹಲೋ, ಕೇಳಿಸ್ತಾ ಇದೆಯಾ ಅಶೋಕ್ ಸರ್? ಬೇರೆ ಫೋನಿಂದ ಮಾಡ್ತೀನಿ ನಾನು, ಬೇರೆ ಫೋನಿಂದ. ಫೈನ್, ಬಹುಶಃ ನೆಟ್ವರ್ಕ್ ಸಮಸ್ಯೆ ಅಂತ ಕಾಣಿಸುತ್ತೆ, ಸರಿಯಾಗಿ ವಾಯ್ಸ್ ರೀಚ್ ಆಗಿಲ್ಲ ಅನ್ಸುತ್ತೆ. ಮತ್ತೊಮ್ಮೆ ಮಾತಾಡಿಸೋ ಪ್ರಯತ್ನವನ್ನ ಮಾಡೋಣ. ಈಗ ಹೆದ್ದಾರಿ ಎಲ್ಲ ಬೆರುಕು ಬಿಡ್ತಾ ಇದೆ, ಅದರಲ್ಲೂ ಕರಾವಳಿ ಪ್ರದೇಶದಲ್ಲಿ ಮತ್ತೆ ಮಡಿಕೇರಿ ಭಾಗದಲ್ಲಿ ಮಳೆ ನಿರಂತರವಾಗಿ ಸುರಿತಾನೆ ಇದೆ. ಹಾಗಾಗಿ ಅಶೋಕ್ ಅವರು ಕೂಡ ಈಗ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಎಲ್ಲ ಪಡ್ಕೊಂಡು ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಕಳೆದ ಒಂದು ವಾರಗಳಿಂದ ಸತತವಾಗಿ ಮಳೆ ಮತ್ತು ಗಾಳಿ ಇದು ಸುರಿಯುತ್ತಿರುವಂಥ ಪರಿಣಾಮವಾಗಿ ಈ ರಾಷ್ಟ್ರೀಯ ಹೆದ್ದಾರಿ ಅಲ್ಲಲ್ಲಿ ಕುಸಿತಗಳು ಕಾಣ್ತಾ ಇದೆ. ಈಗ ನಾವು ನಿಂತಂಥ ಸ್ಪಾಟು ಮಡಿಕೇರಿಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಈಗ ಹೊಸದಾಗಿ ಕ್ರ್ಯಾಕ್ ಬಂದು ರಸ್ತೆ ಕುಸಿಯುವ ಹಂತಕ್ಕೂ ತಲುಪಿಬಿಟ್ಟಿದೆ. ಇನ್ನೊಂದು ಮೇಲ್ಭಾಗದಲ್ಲಿ ಕಾಟಗೇರಿ ಅನ್ನುವಲ್ಲಿ ನಿನ್ನೆಯಿಂದ ಕುಸಿತವನ್ನು ನಾವು ಕಾಣ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಇವತ್ತು ಚಾರ್ಮಾಡಿ ಘಾಟ್ ಏನಿದೆ ಅಲ್ಲಿ ಕುಸಿತ ಉಂಟಾದರ ಪರಿಣಾಮ ಎಲ್ಲ ವಾಹನಗಳನ್ನು ಇಲ್ಲೇ ಈ ಮಂಗಳೂರಿಗೆ ಹೋಗೋದನ್ನು ಇಲ್ಲೇ ಬಿಡ್ತಾ ಇದ್ದಾರೆ. ಇಷ್ಟೊಂದು ಹೆವಿ ವೆಹಿಕಲ್ಸ್, ಗೂಡ್ಸ್ ವೆಹಿಕಲ್, ಲಾರಿಗಳು, 10 ವೀಲರ್ಸ್ ಇಲ್ಲೇ ಹೋದರೆ ಈ ರಸ್ತೆ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ. ದಯವಿಟ್ಟು ಈ ರಸ್ತೆಯಲ್ಲಿ ಮಂಗಳೂರಿಗೆ ಹೋಗುವಂಥ ಯಾವುದೇ ವಾಹನಗಳನ್ನು ಬಿಡಬೇಡಿ. ಕಳೆದ ಒಂದು ವಾರದಿಂದ ಸಾಕಷ್ಟು ಮಳೆ ಸುರಿತಾ ಇದೆ. ಸೊ ಪರಿಣಾಮವಾಗಿ ಕಾವೇರಿ ನದಿ ಉಕ್ಕಿ ಹರಿತಾ ಇರೋಂಥದ್ದು. ಸೊ ನಾವೀಗ ಮಡಿಕೇರಿ ತಾಲೂಕಿನ ನಾಪೊಕ್ಲು ಸಮೀಪದ ಚೆರಿಯಪರಂಬು ಪೈಸಾರಿಯಲ್ಲಿದ್ದೇವೆ. ನೀವು ನೋಡ್ಬೋದು ಕಾವೇರಿ ಹೊಳೆ ತೀವ್ರ ಪ್ರಮಾಣದಲ್ಲಿ ಉಕ್ಕಿ ಹರಿತಾ ಇದೆ. ಅದರ ಪರಿಣಾಮವಾಗಿ ಈ ನೀರು ಈಗ ಬರಲಿಕ್ಕೆ ಶುರುವಾಗಿರೋ ಅಂಥದ್ದು. ಸೊ ನಾವೀಗ ಇಡೀ ಈ ಫೀಲ್ಡಿನ ಸುತ್ತ ನೋಡೋದಾದ್ರೆ ಸಾಕಷ್ಟು ಮನೆಗಳು ಕಾಣುತ್ತೆ. ಸೊ ಇಲ್ಲೂ ಕೂಡ ಮನೆಗಳಿದ್ದಾವೆ. ಸೊ ಈಚೆ ನಮ್ಮ ಎಡಭಾಗದಲ್ಲೂ ಕೂಡ ಮನೆಗಳಿದ್ದಾವೆ. ಈ ಚೆರಿಯಪರಂಬು ಪೈಸಾರಿ ಏನಿದೆ ಇಲ್ಲಿ 109 ಮನೆಗಳೇನೋ ಇದೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಇದು 1 ವರ್ಷದ ಕತೆ ಅಲ್ಲ, ಕಳೆದ 2018ರಿಂದ ಆದಂತಹ ದುರಂತ ಏನಿದೆ ಅಲ್ಲಿಂದ ಇದುವರೆಗೆ ನಿರಂತರವಾಗಿ ಈ ತರದ. ಈಗ ರಾಜ್ಯಾದ್ಯಂತ ಆಗಿರುವಂತಹ ಪರಿಸ್ಥಿತಿ ಬಗ್ಗೆ, ಮಳೆ ಹಾನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ, ಅದ್ರ ಬಗ್ಗೆ ಏನೆಲ್ಲ ವರದಿ ತರಿಸ್ಕೊಂಡಿದ್ದಾರೆ, ಅಧಿಕಾರಿಗಳು ಯಾವ ತರ ಕೆಲಸ ಮಾಡ್ತಿದ್ದಾರೆ ಮಾತನಾಡೋದಕ್ಕೆ ಸಚಿವರಾಗಿರುವಂತಹ ಆರ್ ಅಶೋಕ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ. ಅಶೋಕ್ ಅವರೇ, ನಾನು ಕೇಳ್ತಾ ಇದ್ದೆ, ಸದ್ಯಕ್ಕೆ ನಿಮ್ಗೆ ಯಾವ ತರ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಹಾನಿ ಬಗ್ಗೆ? ಈಗ ರಾಜ್ಯಾದ್ಯಂತ ಆಗಿರುವಂತ ಏನು ಮಳೆ ಏನು ಜಾಸ್ತಿ ಆಗಿದೆ ಅದರ ಬಗ್ಗೆ ವರದಿ ಕೊಟ್ಟಿದ್ದಾರೆ. ನಿನ್ನೆ ಕಳೆದ ವಾರನೂ ಕೂಡ ನಾವು
ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಡಿಸಿಗಳ ಜೊತೆ ಮಾತಾಡಿದ್ರಿ. ನೆನ್ನೆನೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಡಿಸಿ ಮಾತಾಡಿದ್ರಿ. ಇವತ್ತು ನಾನೇ ಸ್ವತಃ ಈ ಸಕಲೇಶ್ಪುರದ ಘಾಟ್, ಚಾರ್ಮಡಿ ಘಾಟ್ ಕುಸ್ತಿರೋ ಕಡೆ ಬಂದಿದ್ದೀನಿ. ನಾನು ಭೇಟಿ ಮಾಡಿದ್ದೀನಿ. ವಿಶೇಷವಾಗಿ ಬೆಳಗಾಮಲ್ಲಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಬೆಳಗಾವಿ ಭಾಗದಲ್ಲಿ ಅಲ್ಲಿ ಮಹಾರಾಷ್ಟ್ರದ ಡ್ಯಾಮ್ಗಳಿಂದ ನೀರು ಬಿಡ್ತಾ ಇದ್ದಾರೆ. ಸೊ ಅದರದ ಪ್ರಭಾವದಿಂದ ನಮ್ಗೆ ಬೆಳಗಾಮಲ್ಲಿ ಜಾಸ್ತಿ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿ ಇಟ್ಕೊಂಡು ಅಲ್ಲಿ ಅಲರ್ಟ್ ಮಾಡಿದಿರಿ. ಅದೇ ರೀತಿ ಕಾರವಾರ, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕೆಲವು ಕಡೆ ಕುಸಿತ ಆಗಿದೆ, ಭೂ ಕುಸಿತ ಆಗಿದೆ. ಕೆಲವು ಈಗಾಗಲೇ ಬಹಳಷ್ಟು ಜನ, ಸುಮಾರು 3,000-4,000 ಜನನ ನಿರಾಶೆ ಇದ್ರ ಕೇಂದ್ರಗಳಿಗೆ ಶಿಫ್ಟ್ ಮಾಡಿದಿರಿ. ಇದನ್ನ ಕ್ರಮ ತೆಗೆದುಕೊಂಡಿದಿರಿ. ಅವ್ರಿಗೆ ಊಟ, ವಸತಿ ಇವೆಲ್ಲ ಅರೇಂಜ್ಮೆಂಟ್ ಮಾಡಿದಿರಿ. ಇವತ್ತು ಈ ಕಡೆ ಚಿಕ್ಕಮಂಗ್ಳೂರು ಮತ್ತು ಈ ಕಡೆ ಶಿರಾಡಿ ಘಾಟ್ ಕಡೆ ಇವತ್ತು ಮಳೆ ಇಲ್ಲ. ನಿನ್ನೆ ಸಂಜೆಯಿಂದ ಮಳೆ ಬರ್ತಾ ಇಲ್ಲ. ಇವತ್ತು ನಾನು ಅಲ್ಲೇ ಇದ್ದೀನಿ. ಸರಿ, ಅಂದ್ರೆ ಇಲ್ಲಿ ತನಕ ಎಷ್ಟು ಹಾನಿಯಾಗಿದೆ, ಎಷ್ಟು ಜೀವ ಹಾನಿಯಾಗಿದೆ ಅಂತ ಏನಾದ್ರು ವರದಿ ನಿಮ್ ಕೈ ಸೇರಿದ್ಯಾ? ಇಲ್ಲ, ಅದು ನಾಳೆ ನಾನು ಬೆಳಗಾವಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ. ಆ ಸಂದರ್ಭದಲ್ಲಿ ಅಲ್ಲಿ ಕೊಡ್ತೀನಿ. ಈಗ ಸದ್ಯಕ್ಕೆ ನೆನ್ನೆ ಹೇಳಿದ ರೀತಿ ನಮ್ದು ಕಾರವಾರದ್ದು 4 ಜನ ತೀರೋಗಿರೋದ್ರು, ಅದ್ರ ಬಗ್ಗೆ ಮಾತ್ರ ಮಾಹಿತಿ ಇದೆ. ನಾಳೆ ನಾನು ಪೂರ್ತಿ ಇಡೀ ಸ್ಟೇಟ್ ವರದಿ ತಗೊಂಡು ಎಷ್ಟು ಜನ ಅದರಿಂದ ಹಾನಿಯಾಗಿದೆ, ತೀರ್ಕೊಂಡಿದ್ದಾರೆ, ಎಷ್ಟು ಜಾನುವಾರುಗಳಿಗೆ ಸಮಸ್ಯೆ ಆಗಿದೆ, ಮತ್ತೆ ಎಷ್ಟು ಮನೆಗಳು ಬಿದ್ದಿದೆ, ಇಷ್ಟದು ವರದಿಯನ್ನ ನಾನು ನಾಳೆ ಬೆಳಗಾವಿಯ ಪ್ರೆಸ್ ಮೀಟ್, ನಾನು ಮುಖ್ಯಮಂತ್ರಿಗಳು ನಾಳೆ ಬೆಳಗಾವಿಗೆ ಭೇಟಿ ಮಾಡ್ತಾ ಇದ್ರಿ, ವಿಮಾನ ಮುಖಾಂತರ ಹೋಗ್ತಾ ಇದ್ರಿ, ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಎಲ್ಲವನ್ನ ಹೇಳ್ತೀನಿ. ಇವತ್ ನೀವು ಹೇಳ್ದಂಗೆ ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ನೀವಲ್ಲಿ ಪ್ರವಾಹ ಬಂದಿರೋದಿರ್ಬೋದು, ಗುಡ್ಡ ಕುಸಿತ, ಭೂ ಕುಸಿತ ಅದೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀರಲ್ಲ. ಈಗ ವಾಹನ ಸಂಚಾರಕ್ಕಲ್ಲಿ ಅನುಮತಿ ಸಿಗ್ತಾ ಇಲ್ಲ, ಯಾಕಂದ್ರೆ ಹೆದ್ದಾರಿ ಪದೇ ಪದೇ ಸಾಕಷ್ಟು ಕಡೆ ಬಿರುಕು ಬಿಡ್ತಾ ಇದೆ ಅಂತ. ಇವಾಗ ಡೈವರ್ಟ್ ಮಾಡಿದ್ರು ನಿನ್ನೆಯಿಂದ ಚಾರ್ಮಾಡಿ ಘಾಟಿಂದ. ಇವತ್ತು ಯಾವ ತರ ಪರ್ಯಾಯ ವ್ಯವಸ್ಥೆ ಆಗಿದೆ ಆ ಕಡೆ ಅವ್ರಿಗೆ? ನಾನೇ ಕೂತು ಎಲ್ಲ ಈ ಎರಡು ಚಿಕ್ಕಮಂಗ್ಳೂರು SP ಅವ್ರನ್ನ ಕರೆಸಿದ್ದೆ ಅಲ್ಲಿಗೆ. ನಾನು ಚಿಕ್ಕಮಂಗ್ಳೂರು SP ಮತ್ತು DC, ಹಾಸನದ SP ಮತ್ತು DC ಅವ್ರು ಕೂತ್ಕೊಂಡು ಡೈವರ್ಟ್ ಮಾಡಿದಿರಿ. ಕೆಲವು ಕಡೆ ಕೊಡಗಿನ ಮುಖಾಂತರ, ಕೆಲವು ಚಿಕ್ಕಮಂಗ್ಳೂರು ಜಿಲ್ಲೆ ಮುಖಾಂತರ ಹೋಗುವಂತದ್ಕೆ, ಮತ್ತೆ ಇಲ್ಲೂ ಕೂಡ ಎಲ್ಲಿ ಚಾರ್ಮಡಿ ಘಾಟ್ ಅಲ್ಲಿ ಇದೆ ಲೈಟ್ ವೆಹಿಕಲ್ಸ್ ಹೋಗೋಕೆ ಅನುಮತಿ ಕೊಟ್ಟಿದ್ವಿ. ಸಂಜೆ 6 ಗಂಟೆವರೆಗೂ ಕೂಡ ಲೈಟ್ ವೆಹಿಕಲ್ಸ್ ಹೋಗಕ್ಕೆ ಅನುಮತಿ ಕೊಟ್ಟಿದ್ದೀರಿ. ಅದನ್ನು ಕೂಡ ಈಗ ನ್ಯಾಷನಲ್ ಹೈವೇ ಅಥಾರಿಟೀಸ್ ಕರ್ಸಿದ್ದೆ ನಾನು ಅಲ್ಲಿಗೆ. ಇಮಿಡಿಯೇಟ್ ಆಗಿ ಒಂದು 25 ದಿನದಲ್ಲಿ ಇದನ್ನ ರೆಡಿ ಮಾಡ್ತಾರೆ. ರೋಡು ಏನು ಕುಸಿದಿದೆ ಅಷ್ಟೂನು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಆಗ್ಬೋದು, ಅಷ್ಟನ್ನು ಕೂಡ ಇಮಿಡಿಯೇಟ್ ಆಗಿ ರೆಡಿ ಮಾಡಕ್ಕೆ ಒಂದು 25 ಡೇಸ್ ಟೈಮ್ ಕೇಳಿದ್ದಾರೆ. ಆ 25 ಡೇಸ್ ಅಲ್ಲಿ ಅದನ್ನ ರೀಬಿಲ್ಡ್ ಮಾಡಕ್ಕೆ ಆದೇಶ ಮಾಡಿದ್ದೇನೆ ನಾನು. ಫೈನ್, ಥ್ಯಾಂಕ್ ಯು ಆರ್ ಅಶೋಕ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಹಾಸನದಲ್ಲಿ ಹೇಮಾವತಿ ಅಬ್ಬರಕ್ಕೆ ಹಲವೆಡೆ ಹಾನಿಯಾಗಿದೆ. ಹೊಳೆ ಮಲ್ಲೇಶ್ವರ ದೇಗುಲ ಮುಳುಗಡೆಯಾಗಿದೆ. ಶಿರಾಡಿ ಘಾಟ್ ಸಂಪರ್ಕ ಕಡಿತ ಆಗಿದೆ. ಪರಿಶೀಲನೆಗೆ ಬಂದು ಸಚಿವರಿಗೂ ಕೂಡ ಜನ ತರಾಟೆಗೆ ತಗೊಂಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ, ಮುಖ್ಯಮಂತ್ರಿಗಳ ಆದೇಶದ ಪ್ರಕಾರ, ಸೂಚನೆ ಪ್ರಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಆಯಾ ಕ್ಷೇತ್ರದ ಶಾಸಕರು ಅಲ್ಲೇ ಇರಬೇಕು, ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ಜನರಿಗೆ ಸಹಜವಾಗಿ ಒಂದು ಆಕ್ರೋಶ ಇರುತ್ತೆ. ಪ್ರತಿ ಬಾರಿ ಈ ತರ ಆಗುತ್ತೆ, ಯಾವ್ಯಾವ ಪ್ರದೇಶದಲ್ಲಿ ಆಗುತ್ತೆ ಅನ್ನೋ ಒಂದು ಐಡಿಯಾ ಕೂಡ ಸ್ಥಳೀಯರಿಗೂ ಇರುತ್ತೆ, ಅಧಿಕಾರಿಗಳ ಗಮನಕ್ಕೂ ಬಂದಿರುತ್ತೆ. ಆದ್ರೆ ಅದನ್ನ ಸರಿ ಮಾಡಿಸಿರಲ್ಲ. ಸೊ ಈ ತರ ಒಂದು ಅನಾಹುತ ಆದಾಗ ಯಾರು ಕೇಳ್ತಾರೆ, ಯಾರು ಹೊಣೆ ಹೊತ್ಕೊಳ್ತಾರೆ ಅಂತ ಜನಪ್ರತಿನಿಧಿಗಳ ಒಂದು ತರಾಟೆಗೆ ತಗೊಂಡಿದ್ದಾರೆ. ಸರ್, ತಮ್ಮ ಒಂದು ನಿರ್ಧಾರದಿಂದ ಇವತ್ತು ಒಂದು ಹಂತಕ್ಕೆ ಬಂದಿದೆ. ಕೆಲವರು ಶಿಕ್ಷೆ ಆಗ ಇದಿದೆ ಸರ್. ಇದರಲ್ಲಿ ಪ್ರಭಾವಿಗಳಿದ್ದಾರೆ. ದಯವಿಟ್ಟು ಅವ್ರು ಯಾರು ಕೂಡ ಉಳಿಬಾರ್ದು ಸರ್. ಎಲ್ಲ ಭೂಮಿಯನ್ನು ಮರುವಶಪಡಿಸ್ಕೋಬೇಕು, ಬಡವರಿಗೆ ಹಂಚಬೇಕು ಸರ್. HRP ಹಗರಣ ಇದು ಬಹಳ ದೊಡ್ಡ ಹಗರಣ ಇಡೀ ಕರ್ನಾಟಕದಲ್ಲೇ. ಇನ್ನು ಉತ್ತರ ಕನ್ನಡದಲ್ಲಿ ಪ್ರವಾಹದ ಆರ್ಭಟ ಮುಂದುವರೆದಿದೆ. ಕಾಳಿ ನದಿ ಪ್ರವಾಹದಿಂದ ಹಲವು ಗ್ರಾಮಗಳು ಜಲಾವೃತವಾಗಿದೆ. ಕಿನ್ನರ, ಸಿದ್ದರ, ಖಾರ್ಗ ಸೇರಿದಂತೆ ವಿವಿಧ ಗ್ರಾಮಗಳು ಜಲಾವೃತವಾಗಿದೆ. ದ್ವೀಪದಂತೆ ಆಗಿದೆ ಕಾರವಾರದ ತಾಲೂಕಿನ ಹಲವಾರು ಗ್ರಾಮಗಳು. ಕಾಳಿ ನದಿ ಪಾತ್ರದ 16 ಗ್ರಾಮಗಳು ಜಲಾವೃತ ಆಗಿದೆ. ಆರೈಕೆ ಕೇಂದ್ರಗಳಲ್ಲಿ ಜನರು ಆಸರೆಯನ್ನ ಪಡಿತಾ ಇದ್ದಾರೆ. ಭೀಕರ ಪ್ರವಾಹಕ್ಕೆ ನಲುಗಿ ಹೋಗಿದೆ ಕಾರವಾರದ ನದಿ ಪಾತ್ರದ ಗ್ರಾಮ. ಕದ್ರಾ ಜಲಾಶಯದಿಂದ ನಿರಂತರವಾಗಿ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ.
ಇನ್ನು ನೀರಲ್ಲಿ ಮುಳುಗಡೆ ಆಗಿರುವಂತ ಕಿನ್ನರ ಗ್ರಾಮದಿಂದ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಕಾಳಿ ನದಿ ಪ್ರವಾಹಕ್ಕೆ ಕಾಳಿ ನದಿ ಪಾತ್ರದ ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿರತಕ್ಕಂಥದ್ದು. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಿನ್ನರ ಆಗಿರ್ಬೋದು, ಸಿದ್ದರ ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿರತಕ್ಕಂಥದ್ದು. ಜೊತೆಗೆ ನೂರಾರು ಮನೆಗಳು ಜಲಾವೃತವಾಗಿವೆ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಿನ್ನರ ಎನ್ನುವಂಥ ಒಂದು ಗ್ರಾಮದಲ್ಲಿದ್ದೇವೆ. ಈ ಕಿನ್ನರ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ನೂರಾರು ಮನೆಗಳಿಗೆ ನೀರು ನುಗ್ಗಿ ಮನೆಗಳು ಜಲಾವೃತವಾಗಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಮುಂದ್ಗಡೆ ಒಂದು ಅಂಗನವಾಡಿ ಕೇಂದ್ರ ಇದೆ. ಅಂಗನವಾಡಿ ಕೇಂದ್ರಕ್ಕೆ ನೀರು ನುಗ್ಗಿ ಅಂಗನವಾಡಿ ಕೇಂದ್ರವು ಸಹ ಸಂಪೂರ್ಣವಾಗಿ ಜಲಾವೃತವಾಗಿರತಕ್ಕಂಥದ್ದು. 2019ರಲ್ಲಿ ಏನು ಕಾಳಿ ನದಿ ಪ್ರವಾಹದಿಂದ ಇದೇ ಗ್ರಾಮ ಸಂಕಷ್ಟಕ್ಕೀಡಾಗಿತ್ತು. ಈ ಗ್ರಾಮದ ಜನರು ಸಂಕಷ್ಟಕ್ಕೀಡಾಗಿದ್ದರು. ಇದರಿಂದ ಸುಧಾರಿಸಿಕೊಳ್ಳುತ್ತಿರುವಂಥ ಒಂದು ಹಂತದಲ್ಲೇ ಈಗ 2021ರಲ್ಲಿ ಮತ್ತೆ ಭೀಕರವಾದಂಥ ಒಂದು ಪ್ರವಾಹ ಉಂಟಾಗಿರತಕ್ಕಂಥದ್ದು. ಕದ್ರಾ ಜಲಾಶಯದಿಂದ ಕಾಳಿ ನದಿಗೆ ನಿರಂತರವಾಗಿ ನೀರನ್ನು ಹರಿಸಲಾಗ್ತಾ ಇದೆ. ಲಕ್ಷಾಂತರ ಕ್ಯೂಸೆಕ್ಸ್ನಲ್ಲಿ ಏನು ನೀರನ್ನು ಹರಿಸಲಾಗ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಳಿ ನದಿ ಪಾತ್ರದ ಕಿನ್ನರವಾಗಿರ್ಬೋದು, ಸಿದ್ದರ, ದೇವಳಮಕ್ಕಿ, ವೈಲುವಾಡ, ಹೀಗೆ ಕಾರ್ಗ ಎನ್ನುವಂಥ ಒಂದು ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿರತಕ್ಕಂಥದ್ದು. ಇದು ಕಿನ್ನರ ಗ್ರಾಮದ ಒಂದು ಪರಿಸ್ಥಿತಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಸಿದ್ದರ ಗ್ರಾಮದಲ್ಲೂ ಸಹ ಇಂಥದ್ದೇ ಆದಂಥ ಒಂದು ಪರಿಸ್ಥಿತಿ ಇದೆ. ವೈಲುವಾಡ ಗ್ರಾಮದಲ್ಲೂ ಸಹ ಇಂಥದ್ದೇ ಆದಂಥ ಒಂದು ಪರಿಸ್ಥಿತಿ ಇದೆ. ನೂರಾರು ಮನೆಗಳಿಗೆ ನೀರು ನುಗ್ಗಿ ಇಲ್ಲಿನ ಮನೆಯ ಸದಸ್ಯರು ಆರೈಕೆ ಕೇಂದ್ರದಲ್ಲಿ ಆಸರೆಯನ್ನು ಪಡೆದಿರುವಂಥದ್ದು. ಇದು ಹತ್ತಿರದಲ್ಲಿ ಅಕ್ಕಪಕ್ಕದಲ್ಲಿ ಶಾಲೆಗಳಾಗಿರ್ಬೋದು, ಅದೇ ರೀತಿ ದೇವಸ್ಥಾನಗಳಲ್ಲಿ ಈಗಾಗಲೇ ಆರೈಕೆ ಕೇಂದ್ರವನ್ನು ಸಿದ್ಧಪಡಿಸಲಾಗಿರ್ತಕ್ಕಂಥದ್ದು. ಆರೈಕೆ ಕೇಂದ್ರಕ್ಕೆ ಇಲ್ಲಿನ ಜನರನ್ನು ಸಾಗಿಸಲಾಗಿದೆ. 2019ರಲ್ಲಿ ಏನು ಪ್ರವಾಹ ಬಂದಿತ್ತೋ ಆ ಪ್ರವಾಹದಿಂದ ಬದುಕು ಕಟ್ಟಿಕೊಳ್ಳುತ್ತಿರುವಂಥ ಒಂದು ಸಂದರ್ಭದಲ್ಲಿ ಈಗ ಮತ್ತೆ ಇಂಥ ಒಂದು ಪ್ರವಾಹ ಏನು ಎರಗಿರತಕ್ಕಂಥದ್ದು. ಇದರಿಂದ ಮತ್ತೆ ಅವರ ಹೊಸ ಜೀವನ, ಹೊಸ ಬದುಕು ಕಟ್ಕೊಳ್ಬೇಕು ಅಂದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಹರಸಾಹಸವನ್ನೇ ಪಡಬೇಕು. ಯಾಕಂದರೆ ಈಗಾಗಲೇ ಇಲ್ಲಿನ ಮನೆಗಳಿಗೆ ನೀರು ನುಗ್ಗಿರುವಂಥ ಒಂದು ಸ್ಥಿತಿ ನೋಡಿದರೆ ಗೊತ್ತಾಗುತ್ತೆ. ಈಗ ಮತ್ತೆ ಅವರು ಈ ಮನೆಗೆ ಎಂಟ್ರಿ ಆಗಬೇಕು ಅಂದರೆ ಸಾಕಷ್ಟು ಸಮಸ್ಯೆ ಇದೆ. ಮನೆ ಕ್ಲೀನಿಂಗ್ ಮಾಡಬೇಕಾಗಿರ್ಬೋದು, ಬೇರೆ ಬೇರೆ ಏನು ಗೃಹ ಬಳಕೆಯ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ನೀರಿಗೆ ಕೊಚ್ಕೊಂಡು ಹೋಗಿರುತ್ತೆ. ಇನ್ನು ಸಮಸ್ಯೆ ಆಗಿರುತ್ತೆ. ನೀರಿನಲ್ಲಿ ಅವೆಲ್ಲ ಹಾಳಾಗಿರುತ್ತೆ. ಅದನ್ನೆಲ್ಲ ಮತ್ತೆ ಏನು ಪಡಿಬೇಕು ಅಂದರೆ ಸಾಕಷ್ಟು ಸಮಸ್ಯೆ ಆಗಿರುತ್ತೆ. ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈ ಮನೆಗೆ ನೀರು ನುಗ್ಗಿರತಕ್ಕಂಥದ್ದು. ಜೊತೆಗೆ ಆ ಮನೆಗೂ ಸಹ ನೀರು ನುಗ್ಗಿರತಕ್ಕಂಥದ್ದು. ಈ ಹಿಂದೆ ಇದೇ ಗ್ರಾಮದಲ್ಲಿ 10 ಮನೆಗಳು ದರಶಾಹಿ ಆಗಿತ್ತು. ಈ ವರ್ಷವೂ ಸಹ ಅದೇ ಒಂದು ಹಂತಕ್ಕೆ ತಲುಪಿರತಕ್ಕಂಥದ್ದು. ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಿನ್ನರ ಮತ್ತು ಸಿದ್ದರ ಗ್ರಾಮಕ್ಕೆ ಕಾಳಿ ನದಿ ಪ್ರವಾಹದಿಂದ ಸಾಕಷ್ಟು ಸಮಸ್ಯೆ ಎದುರಾಗಿರತಕ್ಕಂಥದ್ದು. ಜೊತೆಗೆ ಇನ್ನು ಕದ್ರಾ ಜಲಾಶಯದಿಂದ ನಿರಂತರವಾಗಿ ಕಾಳಿ ನದಿಗೆ ನೀರು ಹರಿಬಿಡುತ್ತಿರುವ ಪರಿಣಾಮವಾಗಿ ಇಂಥ ಒಂದು ಸಮಸ್ಯೆ ಎದುರಾಗಿದೆ. ಮುನ್ನೆರಡು ದಿನ ಮತ್ತೆ ನೀರು ಬಿಟ್ಟರೆ ಈ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ದರ್ಶನ್ ನಾಯ್ಕ್, ನ್ಯೂಸ್ 18 ಕನ್ನಡ, ಕಾರವಾರ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕದ್ರಾ ಜಲಾಶಯ ವ್ಯಾಪ್ತಿಯ ಗಾಂಧಿನಗರದಲ್ಲಿ 18 ಮನೆಗಳು ನೆಲಸಮಗೊಂಡಿವೆ. ಒಂದೇ ರಾತ್ರಿ ತುಂಬಿದ ನೀರಿನಿಂದ ಜಲಾಶಯ ವ್ಯಾಪ್ತಿಯಲ್ಲಿ ಸಾಲು ಸಾಲು ಮನೆಗಳು ಕುಸಿದಿವೆ. ಜಲಾಶಯದಿಂದ ಹೊರಬಿಡಲಾದ 2 ಲಕ್ಷ ಕ್ಯೂಸೆಕ್ ನೀರಿನಿಂದ ಉಂಟಾದ ನೆರೆಗೆ ಮನೆ ಬಳಕೆ ವಸ್ತುಗಳ ಸಮೇತ ಮನೆಗಳು ಬಲಿಯಾಗಿವೆ. 20ಕ್ಕೂ ಅಧಿಕ ಕುಟುಂಬದವರು ಉಟ್ಟ ಬಟ್ಟೆ ಬಿಟ್ಟು ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಮನೆಯಲ್ಲಿದ್ದ ಅಕ್ಕಿ ಬೇಳೆ ತೆಗೆಯುವುದಕ್ಕೆ ಸಾಧ್ಯವಾಗದೆ ನಿವಾಸಿಗಳು ಓಡಿ ಹೋಗಿದ್ರು. ಬೆಳಿಗ್ಗೆ ನೀರು ಇಳಿದ ಬಳಿಕ ಮನೆಗಳ ಬಳಿಗೆ ಬಂದಂತ ನಿವಾಸಿಗಳು ಮನೆಗಳ ಸ್ಥಿತಿಯನ್ನು ಕಂಡು ಕಣ್ಣೀರನ್ನು ಹಾಕಿದ್ದಾರೆ. ಸಾಲ ಮಾಡಿ ಕಟ್ಟಿದ ಮನೆ ಕುಸಿದು ಬಿದ್ದಿದ್ದನ್ನು ಕಂಡು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಏಕಾಏಕಿ ನೀರು ಬಿಡುಗಡೆ ಮಾಡಿದ್ದಕ್ಕೆ ಜಲಾಶಯದ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿದ್ದಾರೆ. ನೆರೆಯಿಂದ 2 ಬಾರಿ ನಿರಾಶ್ರಿತರಾದ ನಿವಾಸಿಗಳು 2019ರ ನೆರೆಯಲ್ಲೂ ಕೂಡ ಜಲಾಶಯದಿಂದ ಮುಳುಗಡೆಯಾಗಿದ್ದಂಥ ಮನೆಗಳು ಈಗ ನೆರೆ ಅಬ್ಬರಕ್ಕೆ ಬೀದಿಗೆ ಬಂದಿದ್ದಾರೆ ಜನ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಹ ಯಾವ ಮಟ್ಟಕ್ಕೆ ಇದೆ ಅಂದ್ರೆ ದೊಡ್ಡ ಸೇತುವೆ ಕೊಚ್ಕೊಂಡು ಹೋಗಿದೆ. ಅಂಕೋಲಾ ತಾಲೂಕಿನ ಗುಳ್ಳಾಪುರ ಹಾಗೂ ಹಳವಳ್ಳಿ ಸಂಪರ್ಕ ಕಲ್ಪಿಸ್ತಾ ಇದ್ದ ಸೇತುವೆ ಕೊಚ್ಕೊಂಡು ಹೋಗಿರೋದು. ಸೇತುವೆ ಕುಸಿತದಿಂದಾಗಿ 2 ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. 16 ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸ್ತಾ ಇದ್ದ ಸೇತುವೆ ಈಗ ನೆನಪಷ್ಟೇ ಎಂಬಂತಾಗಿದೆ. ಇನ್ನು ನವಿಲು ತೀರ್ಥ ಡ್ಯಾಂನಿಂದ 18,000 ಕ್ಯೂಸೆಕ್ ನೀರು ಬಿಟ್ಟಂತ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಗ್ರಾಮಸ್ಥರಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಪ್ರತಿ ವರ್ಷ ಪ್ರವಾಹ ಭೀತಿ ಎದುರಿಸುವಂತ ಲಖಮಾಪುರ ಗ್ರಾಮಸ್ಥರ ಕಷ್ಟ ಹೇಳತೀರದಾಗಿದೆ. ಗ್ರಾಮಸ್ಥರನ್ನ ಈಗಾಗಲೇ ಪಕ್ಕದ ಬೆಳ್ಳೇರಿ ಗ್ರಾಮಕ್ಕೆ ಸ್ಥಳಾಂತರ ಮಾಡಲಾಗ್ತಾ ಇದ್ದು, ಗ್ರಾಮಸ್ಥರು ತಮ್ಮ ಜಾನುವಾರು ವಸ್ತುಗಳು
ವಾಹನ ಸಮೇತ ಸ್ಥಳಾಂತರಗೊಳ್ತಾ ಇದ್ದಾರೆ. ಇನ್ನು ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಹೆಚ್ಚಿನ ನೀರನ್ನ ಬಿಡಲಾಗಿದೆ. ಹೀಗಾಗಿ ರಾಯಚೂರಿನ ಕರಕಲಗಡ್ಡಿ ಜನ ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡ್ಬಿದ್ದಾರೆ. ಲಿಂಗಸಗೂರು ತಾಲೂಕಿನ ಕರಕಲಗಡ್ಡಿ ಮ್ಯಾದರಗಡ್ಡಿಯಲ್ಲಿ ನದಿಯ ಮಧ್ಯೆ ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅಧಿಕಾರಿಗಳು ಕೇವಲ ಪೊಳ್ಳು ಭರವಸೆ ಕೊಡ್ತಾರೆ ಅಂತ ಜನ ಹೊರಗಡೆ ಬರ್ದೆ ಅಲ್ಲೇ ಉಳ್ಕೊಂಡಿದ್ದಾರೆ. ಹಲವು ವರ್ಷಗಳಿಂದ ಪರಿಹಾರದ ಭರವಸೆ ನೀಡಿದ ಅಧಿಕಾರಿಗಳು ಇಲ್ಲಿ ತನಕ ಈಡೇರಿಸೋಕ್ ಹೋಗಿಲ್ಲ. ಹೀಗಾಗಿ ಜನ ಜಾನುವಾರುಗಳೊಂದಿಗೆ ನಡುಗಡ್ಡೆಯಲ್ಲೇ ಉಳ್ಕೊಂಡಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಪ್ರವಾಹದ ಹೊಡೆತದ ಕಣ್ಣೀರ ಕಥೆ ಇದು. ಗುಡ್ಡ ಕುಸಿದು ಮಣ್ಣಲ್ಲೇ ಮಣ್ಣಾಗಿದ್ದಾರೆ ತಾಯಿ ಪಕ್ಕದಲ್ಲಿದ್ದಂಥ ಮಗು ಬಚಾವಾಗಿದೆ. ಈ ಪ್ರವಾಹ ಬರುವಾಗ ಎಲ್ಲಿ ಮಣ್ಣು ಕುಸಿಯುತ್ತೆ, ಯಾರ ಮೇಲೆ ಬೀಳುತ್ತೆ, ಯಾವಾಗ ಜೀವ ಹೋಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಸೊ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಮನೆ ಕಲುಕುವಂಥ ಘಟನೆ ಇದು. ಮಹಾರಾಷ್ಟ್ರದ ಮಹದ್ ಅನ್ನೋ ಪ್ರದೇಶದಲ್ಲಿ ನಡೆದಿರೋದು. NDRF ಟೀಮ್ ಅವರು ಕಂದನನ್ನ ರಕ್ಷಣೆ ಮಾಡಿದ್ದಾರೆ. ಯಾಕಂದರೆ ಕೆಸರು ಗದ್ದೆ ಅಂತ ಆಗ್ಬಿಟ್ಟಿದೆ ಪ್ರದೇಶ, ಮಣ್ಣಲ್ಲಿ ಅಮ್ಮ ಹೂತೋಗ್ಬಿಟ್ಟಿದ್ದಾರೆ. ಅದೃಷ್ಟಕ್ಕೆ ಆ ಮಣ್ಣಿನ ಅಡಿಯಲ್ಲಿ ಕಂದಮ್ಮ ಬದುಕಿ ಉಳಿದಿತ್ತು. ಆ ಮಗುವನ್ನ NDRF ಟೀಮ್ ರಕ್ಷಣೆ ಮಾಡಿದ್ದಾರೆ. ಕಷ್ಟಪಡಬೇಕಾಯಿತು, ಅಷ್ಟು ಈಸಿಯಾಗಿರಲಿಲ್ಲ ಈ ರಕ್ಷಣಾ ಕಾರ್ಯಾಚರಣೆ. ಮಹಾರಾಷ್ಟ್ರದಲ್ಲಿ ಮಹಾ ಮಳೆ ಬೀಳ್ತಾ ಇದೆ. ಮಹಾದ್ನಲ್ಲಿ ಕರುಣಾಜನಕ ದೃಶ್ಯ ಎದುರಾಗಿದೆ. ಇನ್ನು ಮಹಾರಾಷ್ಟ್ರದ ರಾಯ್ಗಢ್ನಲ್ಲಿ ಭೂಕುಸಿತ ಸಂಭವಿಸಿದೆ. ಸಾವಿನ ಸಂಖ್ಯೆ 32ಕ್ಕೆ ಏರಿಕೆಯಾಗಿದೆ. ಶವಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಈ ಕಣ್ಣೀರ ಕಥೆಗಳು ಕೇಳಿದ್ರೆ ಕುಟುಂಬಸ್ಥರು ಹೇಳೋದು ಕರುಳು ಹಿಂಡುತ್ತೆ. ರಾಯ್ಗಢದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಅಲ್ಲಿ ಭೂಕುಸಿತ ಆಗಿರೋದ್ರಿಂದ ಸಾವಿನ ಒಂದು ಸಂಖ್ಯೆ ಅದು ಏರಿಕೆ ಆಗ್ತಾ ಇದೆ. ಈಗ 32ಕ್ಕೆ ಏರಿಕೆ ಆಗಿದೆ. ಈಗ ಶವಗಳು ಅಷ್ಟು ಸಿಕ್ಕಿಲ್ಲ, ಹಾಗಾಗಿ ಶವಗಳಿಗೋಸ್ಕರ ಈಗ ಶೋಧ ಕಾರ್ಯ ಅಲ್ಲಿ ನಡೀತಾ ಇದೆ. ಇನ್ನು ಪ್ರತಿಯೊಂದು ಕುಟುಂಬದ ಕಥೆ ಕೇಳಿದ್ರೆ ನಿಜಕ್ಕೂ ಕರುಳು ಹಿಂಡದಂಗಾಗುತ್ತೆ. ಪ್ರವಾಹ ಪೀಡಿತ ಜಿಲ್ಲೆಗಳಿಗೆ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಸಂತ್ರಸ್ತರಿಗೆ ನೆರವು, ಅಗತ್ಯ ಕ್ರಮಗಳು, ರಕ್ಷಣಾ ಪಡೆಗಳಿಗೆ ಬೇಕಾದಂತ ಎಲ್ಲ ನೆರವನ್ನು ತಕ್ಷಣವೇ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಆಂಧ್ರದ ಗೋದಾವರಿ ನದಿ ಉಕ್ಕಿ ಹರಿತಾ ಇದೆ. ಸಾವಿರಾರು ಎಕರೆ 10 ಹಳ್ಳಿಗಳು ಮುಳುಗಡೆಯಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಆ ಗೋದಾವರಿ ಪ್ರವಾಹದ ಪರಿಸ್ಥಿತಿ ಚಿತ್ರಣ ಏನಿದೆ ಅದು ಕ್ಯಾಪ್ಚರ್ ಆಗಿದೆ. ಇದು ಆಂಧ್ರದ ಗೋದಾವರಿ ನದಿ ಉಕ್ಕಿ ಹರಿತಾ ಇರೋದು. ಅಲ್ಲಿನ ಪ್ರವಾಹದ ಪರಿಸ್ಥಿತಿ ಹೇಗಿದೆ ಅಂತ ಡ್ರೋನ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಎಲ್ಲಿ ನೋಡಿದ್ರೂ ಈಗ ಸದ್ಯ ಕಂಡು ಬರ್ತಾ ಇರೋದು ನೀರು, ಬರೀ ನೀರಷ್ಟೇ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶ